ಮಂತ್ರವನ್ನು 108 ಬಾರಿ ಜಪ ಮಾಡಬೇಕು ಅಂತ ಹೇಳಿರ್ತಾರೆ. 108 ಅನ್ನುವಂತಹ ಸಂಖ್ಯೆನೇ ಯಾಕೆ ಹೇಳ್ತಾರೆ? ಜಪಮಾಲೆಯಲ್ಲಿ 108 ಮಣಿಗಳು ಯಾಕೆ ಇರುತ್ತೆ? ಈ 108 ಅನ್ನುವಂತಹ ಸಂಖ್ಯೆ ಅಷ್ಟೊಂದು ಶ್ರೇಷ್ಠನಾ? ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಪೂರ್ಣಿಮಾ. ಇವತ್ತು ಒಂದು ಅದ್ಭುತವಾದ ಮಾಹಿತಿನ ತಿಳಿಸಿಕೊಡ್ತೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ವಿಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ದೇವರ ಆರಾಧನೆ ಹಾಗೂ ಧ್ಯಾನ ಮಾಡುವಾಗ ವಿಶೇಷ ಮಂತ್ರಗಳನ್ನು ಹೇಳುವುದು ಮತ್ತು ಜಪ ಮಾಡೋದು ಒಂದು ಧಾರ್ಮಿಕ ಪದ್ಧತಿ ಅಲ್ವಾ? ಈ ಪವಿತ್ರವಾದ ಆಚರಣೆಯಲ್ಲಿ ಸಾಮಾನ್ಯವಾಗಿ ದೇವರ ನಾಮವನ್ನು 108 ಬಾರಿ ಹೇಳ್ತೇವೆ. ಇಲ್ಲ ಅಂದರೆ ದೇವರಿಗೆ ಇರುವಂತಹ 108 ಹೆಸರುಗಳನ್ನು ಹೇಳುವುದು ಸಹಜ. ಜಪಮಾಲೆಯನ್ನು ಬಳಸೋದು ತುಂಬಾ ಸೂಕ್ತ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾವು ಏನಾದರೂ 108 ಬಾರಿ ಮಂತ್ರವನ್ನು ಹೇಳ್ಕೋಬೇಕು ಅಂತ ಇರ್ತೀವಿ, ಅಥವಾ ದೇವರ ನಾಮವನ್ನು ನಾವು 108 ಬಾರಿ ಹೇಳ್ಕೋಬೇಕು ಅನ್ನುವಾಗ ಕೆಲವೊಮ್ಮೆ ಏನಾಗುತ್ತೆ, ವ್ಯತ್ಯಾಸ ಆಗುತ್ತೆ ಅಥವಾ ತಪ್ಪು ಸಂಖ್ಯೆಗಳ ಬಳಕೆ ಆಗುತ್ತೆ. ಆ ಥರ ಆಗಬಾರ್ದು ಅಂದರೆ ನಾವು ಜಪಮಾಲೆಯನ್ನು ಬಳಸಬೇಕಾಗುತ್ತೆ. ಜಪಮಾಲೆಯನ್ನು ಬಳಸೋದ್ರಿಂದ ನಾವು ಸರಿಯಾಗಿ ಒಂದು ಮಂತ್ರಗಳನ್ನು 108 ಬಾರಿ ಹೇಳ್ಕೊಬೋದು, ಅಥವಾ ದೇವರ ನಾಮವನ್ನು ಕೂಡ ಹೇಳ್ಕೊಳ್ಳೋದು ತುಂಬಾ ಸರಳವಾಗುತ್ತೆ. ಹಾಗಾಗಿ ಜಪಮಾಲೆಯನ್ನು ಬಳಸೋದು ತುಂಬಾ ಸೂಕ್ತ. ಜಪಮಾಲೆಯಲ್ಲಿ 108 ಮಣಿಗಳು ಇರುತ್ತೆ. ಇದರಿಂದ ಏನಾಗುತ್ತೆ, ಧ್ಯಾನ ಅಥವಾ ಜಪದ ರೀತಿಯು ಸರಿಯಾಗಿ ನಡೆಯುತ್ತೆ. ಎಲ್ಲ ಜಪಮಾಲೆಯಲ್ಲಿ 108 ಮಣಿಗಳು ಯಾಕೆ ಇರುತ್ತೆ ಗೊತ್ತಾ? ದೇವರ ನಾಮವನ್ನು 108 ಬಾರಿಯೇ ಯಾಕೆ ಜಪಿಸಬೇಕು? 108 ಅನ್ನೋದು ಅಷ್ಟೊಂದು ಶ್ರೇಷ್ಠನಾ? ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ಕೂಡ ಇವಾಗ ತಿಳ್ಕೊಳ್ಳೋಣ. ಜಪಮಾಲೆ ಪವಿತ್ರ ಧಾರ್ಮಿಕ ವಸ್ತುಗಳಲ್ಲಿ ಒಂದಾಗಿದೆ ಅಂತಲೇ ಹೇಳ್ಬೋದು. ಜಪಮಾಲೆ 108 ಮಣಿಗಳನ್ನು ಹೊಂದಲು ಸಾಕಷ್ಟು ಕಾರಣಗಳಿದೆ. 108 ಬಾರಿ ಜಪ ಮಾಡೋದು ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಪಠನೆ ಮಾಡೋದ್ರಿಂದ ಯಾವುದೇ ತೊಂದರೆ ಆಗೋದಿಲ್ಲ. ನಮ್ಮಲ್ಲಿ ಇರುವಂತಹ ಪ್ರಾಮಾಣಿಕತೆ, ಭಕ್ತಿ ಭಾವದಿಂದ ಮಾಡುವಂತಹ ಎಲ್ಲ ಸಂಗತಿಯು ದೇವರಿಗೆ ಪ್ರಿಯವಾದದ್ದು. ಅದರಿಂದ ಸಾಕಷ್ಟು ಪುಣ್ಯ ಕೂಡ ಪ್ರಾಪ್ತಿಯಾಗುತ್ತೆ. 9 ಮತ್ತು 12 ಎನ್ನುವ ಈ 2 ಸಂಖ್ಯೆಗಳು ಅನೇಕ ಸಾಂಪ್ರದಾಯಿಕ ಆಧ್ಯಾತ್ಮಿಕ ಮಹತ್ವವನ್ನು ಪಡೆದುಕೊಂಡಿದೆ. 12ರ ಸಂಖ್ಯೆಯನ್ನು 9 ಬಾರಿ ಹಾಕಿದ್ರೆ 108 ಎನ್ನುವ ಫಲಿತಾಂಶದ ಸಂಖ್ಯೆ ದೊರೆಯುತ್ತೆ ಅಲ್ವಾ? ಅಂತೆಯೇ 108ರಲ್ಲಿ 1 ಮತ್ತು 8 ಸೇರಿಸಿದಾಗ 9 ಎನ್ನುವಂಥ ಉತ್ತರ ದೊರೆಯುತ್ತೆ. ಹಾಗಾಗಿ 9 ಮತ್ತು 12 108ಕ್ಕೆ ಸಮಾನವಾಗಿರುತ್ತೆ. 108 ಹರ್ಷದ ಸಂಖ್ಯೆ ಅಂತ ಪರಿಗಣಿಸಲಾಗುತ್ತೆ. ಹರ್ಷ ಎಂದರೆ ದೊಡ್ಡ ಪ್ರಮಾಣದ ಸಂತೋಷ ಎನ್ನುವ ಅರ್ಥವನ್ನು ನೀಡುತ್ತೆ. 108 ಅನ್ನುವಂಥ ಸಂಖ್ಯೆ ಏನಿದೆ ತುಂಬಾ ಶ್ರೇಷ್ಠವಾದದ್ದು. ಅಲ್ಲದೆ ಕೆಲವು ಪುರಾಣ ಹೇಳಿಕೆಗಳು ಹಾಗೂ ಲೆಕ್ಕಾಚಾರದ ಪ್ರಕಾರ ಮನುಷ್ಯನು 108 ಬಗೆಯ ಆಸೆಗಳನ್ನು ಹೊಂದಿರ್ತಾನೆ. ಅಂತೆಯೇ 108 ಬಗೆಯ ಸುಳ್ಳುಗಳನ್ನು ಹೇಳ್ತಾರೆ. 108 ಬಗೆಯ ಭ್ರಮೆಯನ್ನು ಅಥವಾ ಅಜ್ಞಾನ ರೂಪವನ್ನು ಹೊಂದಿರ್ತಾನೆ. ಸಂಸ್ಕೃತ ವರ್ಣಮಾಲೆಯಲ್ಲಿ 54 ಅಕ್ಷರಗಳಿವೆ. ಈ 54 ವರ್ಣಮಾಲೆಯನ್ನು 2 ಬಾರಿ ಹಾಕಿದ್ರೆ ಆಗ ಅದು ಕೂಡ 108 ಸಂಖ್ಯೆಯನ್ನು ನೀಡುತ್ತೆ. ಈ ರೀತಿಯಲ್ಲೇ ಕೆಲವು ಸಂಗತಿಗಳು 108 ಎನ್ನುವ ಪವಿತ್ರ ಮೊತ್ತವನ್ನು ನೀಡುವುದು. 108 ಎನ್ನುವ ಅಂಕೆಯಲ್ಲಿ ಬರುವಂತಹ 1ರ ಸಂಖ್ಯೆಯು ಉನ್ನತ ಮತ್ತು ಸತ್ಯವನ್ನು ಸೂಚಿಸುತ್ತೆ. ಇನ್ನು 0 ಎನ್ನುವುದೇನಿದೆ, ಆಧ್ಯಾತ್ಮಿಕ ಆಚರಣೆ, ಶೂನ್ಯತೆ ಮತ್ತು ಸಂಪೂರ್ಣತೆಯನ್ನು ಸೂಚಿಸುತ್ತೆ. 8 ಎನ್ನುವುದು ಅನಂತ ಅಥವಾ ಶಾಶ್ವತ ಎನ್ನುವ ಅರ್ಥವನ್ನು ನೀಡುವುದು. ಹಿಂದೂ ಧರ್ಮವು ಅತ್ಯಂತ ವಿಶಾಲ ಹಾಗೂ ವಿಶೇಷ ಸಂಗತಿಗಳಿಂದ ಕೂಡಿದೆ. ಹಿಂದೂ ಧರ್ಮದಲ್ಲಿ 108ರ ಸಂಖ್ಯೆ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಪರಿಗಣಿಸಲಾಗಿದೆ. ಹಿಂದೂ ಧರ್ಮದಲ್ಲಿ 108 ದೇವತೆಗಳು ಅಂತಾರೆ, 108 ಪದ್ಧತಿಗಳು, 108 ದೇವತೆಗಳ ನಾಮಗಳು, 108 ಹಬ್ಬ ಹರಿದಿನಗಳು, 108 ಧಾರ್ಮಿಕ ವಸ್ತುಗಳು, ಜಪಮಾಲೆಯಲ್ಲಿ ಕೂಡ 108 ಮಣಿಗಳು. ಹೀಗೆ 108 ಅನ್ನುವಂಥ ಒಂದು ಸಂಖ್ಯೆ ತುಂಬಾ ಶ್ರೇಷ್ಠವಾದದ್ದು. ಎಲ್ಲಲ್ಲಿ ತುಂಬ ಬಳಕೆಯಾಗುವಂಥ ಒಂದು ಸಂಖ್ಯೆ 108 ಅಂತಲೇ ಹೇಳ್ಬೋದು. ಕೆಲವೊಮ್ಮೆ ಇಷ್ಟಾರ್ಥ ಸಿದ್ಧಿಗಾಗಿ 108 ಬಾರಿ ಮಂತ್ರಗಳನ್ನು ಜಪ ಮಾಡಬೇಕು ಅಂತ ಕೂಡ ಹೇಳ್ತಾರೆ.
ಖಂಡಿತವಾಗ್ಲೂ ನಿಜ. 108 ಸಂಖ್ಯೆಯಲ್ಲಿ ನಾವೇನಾದರೂ ಜಪ ಮಾಡಿದ್ರೆ ತುಂಬಾ ಒಳ್ಳೆಯದು. ಇಷ್ಟಾರ್ಥ ಸಿದ್ಧಿಗಾಗಿ ಕೆಲವೊಮ್ಮೆ 108 ಬಾರಿ ಮಂತ್ರಗಳನ್ನು ಕೂಡ ಪಠನೆ ಮಾಡ್ತೀವಿ. ಸ್ನೇಹಿತರೆ, 108 ಸಂಖ್ಯೆ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ಮಾಹಿತಿಗಳನ್ನು ತಿಳ್ಕೊಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.